ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹಾಲಕ್ಷ್ಮಿಯ ಮೃತದೇಹವನ್ನ 50 ಪೀಸ್ ಮಾಡಿದಂತ ಹಂತಕ ಶವದ ತುಂಡುಗಳನ್ನ ಫ್ರಿಡ್ಜ್ ನಲ್ಲಿಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಸುಮಾರು 50 ತುಂಡುಗಳನ್ನಾಗಿ ಮಾಡಿದ್ದಾನೆ ದೇಹವನ್ನು. ಆರೋಪಿ ಪತ್ತೆಗೆ ತಡರಾತ್ರಿ ಪೊಲೀಸರ ಕಾರ್ಯಾಚರಣೆ. ಆರೋಪಿ ಪತ್ತೆಗೋಸ್ಕರ ರಾತ್ರಿಯಿಂದಲೇ ಪೊಲೀಸರು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಕ್ರೂರ ಹಂತಕನ ಪತ್ತೆಗೆ 8 ತಂಡಗಳಿಂದ ಪೊಲೀಸರ ಈಗ ಶೋಧ ನಡೀತಾ ಇದೆ. ವಯಾಲಿ ಕಾವಲ್ ಹಾಗೂ ಶೇಷಾದ್ರಿಪುರಂ ಹೈಗ್ರೌಂಡ್ ಸದಾಶಿವನಗರ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಬರೋದು ಒಂದು ಅಲ್ಲಿನ ಸಿಸಿಟಿವಿ ಫುಟೇಜ್ಗಳು, DVR, ಹಾಗೆ ಈ ಟವರ್ ಲೊಕೇಶನ್ ಕಳೆದ 10-15 ದಿನಗಳಿಂದ ಯಾರ ಕಾಲ್ ಎಲ್ಲ ಈ ಲೊಕೇಶನ್ಗೆ ಬಂದಿದೆ. ಸೊ ಈಕೆಯ ನಂಬರ್ಗೆ ಬಂದಿರುವಂಥ ಕಾಲ್ಗಳೆಷ್ಟು, ಯಾರು ಈಕೆಯ ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ FSL ಅವರು ಬಂದಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಖಾಕಿ ಅವರು ಪೊಲೀಸರು ಬಂದು ಈಗ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸದಾಶಿವನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿದ ಹಾಗೇನೆ ಸುತ್ತಮುತ್ತ ಇರುವಂಥ ಸ್ಟೇಷನ್ಗಳು, ಜೊತೆಗೆ ಆಕೆ ಕೆಲಸ ಮಾಡ್ತಿದ್ದಂಥ ಜಾಗ, ಅಲ್ಲಿ ಯಾರು ಸಹೋದ್ಯೋಗಿಗಳಿದ್ರು, ಇನ್ನು ಸುತ್ತಮುತ್ತ ಇದ್ದಂಥ ಜನರ ಹೇಳಿಕೆಗಳು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಅಲ್ಲಿ ಭಾಳ ಕೆಟ್ಟದಾದಂಥ ಸ್ಮೆಲ್ ಬರ್ತಾ ಇತ್ತು. ಹಾಗಾಗಿನೇ ಅನುಮಾನ ಬಂದಿತ್ತು. ಜೊತೆಗೆ ಈಕೆಗೆ ಕರೆ ಮಾಡಿದಾಗ ಕೊನೆಯದಾಗಿ ಈಕೆ ಕರೆ ಸ್ವೀಕಾರ ಮಾಡಿರಲಿಲ್ಲ ಕಳೆದ 10-12 ದಿನಗಳಿಂದ. ಸೊ ಹಾಗಾಗಿ ಆ ಎಲ್ಲ ಡೀಟೇಲನ್ನು ಕೂಡ ಯಾವ್ಯಾವ ಕರೆಗಳು ಬಂದಿದೆ, ಜೊತೆಗೆ ಕೊಲೆ ಆಗಿರುವಂಥ ದಿನ ಯಾವತ್ತಿರಬಹುದು, ಸೊ ಇದರ ಬಗ್ಗೆ, ಯಾಕಂದರೆ ಭಾಳ ದಿನಗಳಾಗಿದೆ ಅಲ್ಲಿ ಇರುವಂಥ ಬಾಡಿಯ ಪಾರ್ಟ್ಸ್ಗಳ ಒಂದು ಸ್ಥಿತಿಯನ್ನು ನೋಡಿದಾಗ ಅದರಿಂದ ಈ ಹುಳುಗಳು ಹೊರಬರ್ತಿತ್ತು ಅನ್ನೋ ವಿಚಾರಗಳು ಕೂಡ ಕೇಳಿಬಂದಿತ್ತು. ಸೊ ಮಹಾಲಕ್ಷ್ಮಿ ಮೃತದೇಹ 50 ಪೀಸ್ ಮಾಡಿ ಹಂತಕ ಫ್ರಿಡ್ಜ್ ಒಳಗೆ ಇಟ್ಟಿದ್ದ. ಸುದಾದ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸೊ ಬರ್ಬರವಾಗಿ ಕೊಲೆಯಾದಂಥ ನೇಪಾಳ ಮೂಲದ ಮಹಾಲಕ್ಷ್ಮಿ. ಇನ್ನೊಂದು ಕಡೆ ಸ್ಥಳಕ್ಕೆ ಪೊಲೀಸರು FSLನ ಟೀಮ್ ಕೂಡ ಬಂದು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ.